ಒಂದು ನಿಮಿಷ ಜಡ್ಜ್ ಸರ್, ನನ್ನ ಹತ್ರ ಸಾಕ್ಷಿ ಇದೆ. ಇದೆಯಾ? ಎಲ್ಲಿದ್ಯಮ್ಮ ಸಾಕ್ಷಿ? ಎಲ್ಲಿದೆ? 7 ಸಮುದ್ರ ದಾಟಿನ? ಅದನ್ನ ತಗೊಂಡ್ ಬರೋದಕ್ಕೆ ಇನ್ನೂ 1 ವಾರ ಸಮಯಾವಕಾಶ ಬೇಕಾ? ಆ ಸಮಯಾವಕಾಶಕ್ಕೆ ಇದೊಂದು ನಾಟಕನ? ಯುವರ್ ಆನರ್, ಇವ್ರ ಮಾತುಗಳನ್ನ ನಂಬೇಡಿ. ನಿಮ್ಮ ಅಕ್ಕ ಪ್ರಿಯಾಂಕನ ನಾನು ಬೇಕು ಅಂತ ಸಾಯಿಸ್ಲಿಲ್ವೋ? ಆ ರಾಜಾರಾಮ್ಗೆ ನಿನ್ ಬಗ್ಗೆ ನಿಜ ಗೊತ್ತಿದೆ ಅಂತ ಓಡ್ ಹೋಗು ಅಂತ ಹೇಳೋದಕ್ ಹೋದ್ರೆ ಆ ಪ್ರಿಯಾಂಕಾ ಓಡ್ ಹೋಗ್ದೇನೆ ನನ್ನನ್ ಸಾಯಿಸಿ ಆ ಆಪಾದನೆನ ರಾಜಾರಾಮ್ ಮೇಲೆ ಹಾಕಿ ಅವನನ್ನ ಜೈಲಿಗೆ ಕಳಿಸಿ ಪ್ರತಿಕಾರನ ತೀರ್ಸ್ಕೋಬೇಕು ಅಂತಿದ್ಲು. ನನ್ ಮೇಲೆ ಶೂಟ್ ಮಾಡಕ್ಕೆ ಅಂತ ಬಂದಾಗ ನಾನು ಅದನ್ನ ತಪ್ಪಿಸ್ಕೊಳಕ್ ಹೋಗಿ ಆ ಬುಲೆಟ್ ಪ್ರಿಯಾಂಕಾ ದೇಹದೊಳಗೆ ಹೋಯ್ತು. ಅವಳು ಸತ್ತು ಹೋದ್ಲು. ಎಲ್ಲಿ ಅದನ್ನ ಕೊಡಮ್ಮ ಇಲ್ಲಿ. ನಿಮ್ಮ ಅಕ್ಕ ಪ್ರಿಯಾಂಕನ ನಾನು ಬೇಕು ಅಂತ ಸಾಯಿಸ್ಲಿಲ್ವೋ? ಆ ರಾಜಾರಾಮ್ಗೆ ನಿನ್ ಬಗ್ಗೆ ನಿಜ ಗೊತ್ತಿದೆ ಅಂತ ಓಡ್ ಹೋಗು ಅಂತ ಹೇಳೋದಕ್ ಹೋದ್ರೆ ಆ ಪ್ರಿಯಾಂಕಾ ಓಡ್ ಹೋಗ್ದೇನೆ ನನ್ನನ್ ಸಾಯಿಸಿ ಆ ಆಪಾದನೆನ ರಾಜಾರಾಮ್ ಮೇಲೆ ಹಾಕಿ ಅವನನ್ನ ಜೈಲಿಗೆ ಕಳಿಸಿ ಪ್ರತಿಕಾರನ ತೀರ್ಸ್ಕೋಬೇಕು ಅಂತಿದ್ಲು. ನನ್ ಮೇಲೆ ಶೂಟ್ ಮಾಡಕ್ಕೆ ಅಂತ ಬಂದಾಗ ನಾನು ಅದನ್ನ ತಪ್ಪಿಸ್ಕೊಳಕ್ ಹೋಗಿ ಆ ಬುಲೆಟ್ ಪ್ರಿಯಾಂಕಾ ದೇಹದೊಳಗೆ ಹೋಯ್ತು. ಅವಳು ಸತ್ತು ಹೋದ್ಲು. ಇವಾಗ ಏನಂತೀರಾ ಸರ್? ಈ ಸಾಕ್ಷಿಗೆ ನೀವೇನಂತ ಹೆಸರಿಡ್ತೀರಾ? ಯಾವ ಹೊಸ ಅರ್ಥ ಕೊಡ್ತೀರಾ? ಇಷ್ಟೊತ್ತು ಈ ಅಪರಾಧಿನ ವಹಿಸ್ಕೊಂಡು ಮಾತಾಡಿದ್ದಕ್ಕೆ ತುಂಬಾ ಕಷ್ಟಪಟ್ರಲ್ಲ. ಸುಮ್ನೆ ಕತೆ ಹೇಳ್ಬೇಡಿ ಅಂತ ಇದ್ರಿ, ಇವಾಗೇನು ಉತ್ತರ ಹೇಳ್ತೀರಾ ಹೇಳಿ? ಆ ಫೋನ್ ನ ಸುಟ್ಟು ಹಾಕಿದ್ಮೇಲೆ ಈ ವಿಡಿಯೋ ಎಲ್ಲಿಂದ ಬಂತು? ಮಾತಾಡ್ಬೇಡ. ನಿನ್ ಪ್ಲಾನ್ಸ್ ನಿನಗಿದ್ರೆ ನನ್ ಪ್ಲಾನ್ಸ್ ನಂಗಿರುತ್ತೆ. ಆ ವಿಡಿಯೋ ತೆಗ್ದಾಗ್ಲೇನೆ ನನ್ ಫೋನ್ಗೆ ವಿಡಿಯೋನ ಕಳಿಸ್ಕೊಂಡಾಯ್ತು. ರಾಜಿ ತಗೋ. ನೋಡಿ ಸರ್, ಇವನ್ ಮಾಡಿರೋ ತಪ್ಪು ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ ಅಂತ ನಮ್ಮನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ದ. ನನ್ನ ಹತ್ರ ಸಾಕ್ಷಿ ಇದೆ ಅಂತ ಗೊತ್ತಾಗಿದ್ದೀರಾ ಇನ್ನು ಏನ್ ಬೇಕಾದ್ರೂ ಮಾಡ್ತಾ ಇದ್ದ ಇವನು. ಅದಕ್ಕೆ
ನನ್ನ ಕುಟುಂಬಕ್ಕೆ ಇನ್ನೂ ತೊಂದರೆ ಕೊಡೋದು ನನಗಿಷ್ಟ ಇಲ್ದೆ ನಮ್ಮಮ್ಮನ್ನ ಕಾಪಾಡ್ಕೋಬೇಕು ಅಂತ ಸಾಕ್ಷಿನ ಭದ್ರವಾಗಿ ಇಟ್ಕೊಂಡೆ. ನನ್ನ ಹತ್ರ ಈ ವಿಡಿಯೋ ಇರೋದನ್ನ ನಾನು ಯಾರಿಗೂ ಹೇಳಲಿಲ್ಲ. ಕ್ಷಮಿಸ್ಬಿಡಪ್ಪ. ಆರ್ಡರ್ ಆರ್ಡರ್ ಆರ್ಡರ್. ಜಡ್ ಸಾಹೇಬ್ರೆ, ತಪ್ಪಾಯ್ತು. ನಾನು ಆ ಪ್ರಿಯಾಂಕನ ಬೇಕು ಅಂತ ಸಾಯಿಸ್ಲಿಲ್ಲ. ಆ ಪ್ರಿಯಾಂಕನೇ ನನ್ನ ಸಾಯಿಸಿ ಆ ಕೇಸನ್ನ ಈ ರಾಜಾರಾಮ್ ಮೇಲೆ ಹಾಕ್ಬೇಕು ಅಂತ ನೋಡಿದ್ಲು ಸರ್. ನನಗೆ ಬೇರೆ ದಾರಿ ಇಲ್ಲದೆ ನನ್ನನ್ನು ನಾನು ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲಿ ಅವ್ರ ಪ್ರಾಣ ಕಳ್ಕೊಂಡ್ರು ಅಷ್ಟೇ. ನನ್ನ ಕ್ಷಮಿಸ್ಬಿಡಿ. ಆರೋಪಿಯ ಹಿಂದಿನ ಕೃತ್ಯಗಳನ್ನು, ಪ್ರಸ್ತುತ ಪ್ರಿಯಾಂಕಾ ಹತ್ಯೆ ಪ್ರಕರಣದಲ್ಲಿ ಆತನು ನಡೆದುಕೊಂಡ ರೀತಿ, ಸಾಕ್ಷ್ಯಗಳನ್ನು ನಾಶ ಮಾಡಲು ನೋಡಿದ ಕೃತ್ಯಗಳನ್ನು ಪರಿಗಣನೆಗೆ ತೆಗೆದುಕೊಂಡು BNS ಸೆಕ್ಷನ್ 100, 101, 102 ಸೆಕ್ಷನ್ ಪ್ರಕಾರ ಆರೋಪಿ ಪ್ರಭಾಸ್ಗೆ 5 ಲಕ್ಷ ದಂಡ ವಿಧಿಸುವುದರ ಜೊತೆಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಅದು ಮಾತು ಅಂದ್ರೆ ಹಾಗೆಯೇ ಈ ಕೇಸ್ಗೆ ಯಾವುದೇ ಸಂಬಂಧ ಇಲ್ಲದಿರುವ ಜಾನಕಿಯವರನ್ನು ತಕ್ಷಣವೇ ಬಿಡುಗಡೆಗೊಳಿಸಬೇಕೆಂದು ತೀರ್ಪು ನೀಡಲಾಗುತ್ತಿದೆ. ಅಮ್ಮ, Now the court is adjourned. ಜಾನಕಿ, ನೀನು ನಿರಪರಾಧಿ ಅಂತ ಹೊರಗೆ ಬಂದೆ. ತುಂಬಾ ಸಂತೋಷ ಆಗ್ತಿದೆ. ನನ್ನ ಮಗನಿಗೋಸ್ಕರ ನೀನ್ ತಲೆ ಮೇಲೆ ಹಾಕೊಂಡಿರೋ ತಪ್ಪನ ಚಿಕ್ಕದಲ್ಲ. ನೀನ್ ಪಟ್ಟಿರೋ ಕಷ್ಟ ಸಾಮಾನ್ಯ ಅಲ್ಲ. ಗಂಡನ್ಗೋಸ್ಕರ ಯಾವ ಹೆಂಡ್ತಿನೂ ಮಾಡ್ದಿರೋ ಸಾಹಸ ಮಾಡಿದ್ಯಾ.
ನನ್ನ ಮಗನ ಮೇಲೆ ನಿನ್ಗಿರೋ ಪ್ರೀತಿಗೆ ಅತ್ತೆಯಾಗಿ ಅಭಿನಂದನೆ ಹೇಳಕ್ಕಾಗ್ತಿಲ್ಲ. ಅಮ್ಮ ಆಗಿ ಹೆಮ್ಮೆ ಪಡ್ತಾ ಇದ್ದೀನಿ. ಅತ್ತೆ, ನನ್ನ ಆಯಸ್ಸು ನೀನೇ ತಗೊಂಡು ನೀನಿನ್ನೂ 100 ವರ್ಷ ಚೆನ್ನಾಗಿ ಬಾಳ್ಬೇಕು. ನಡಿ ಜಾನಕಿ, ನೀನು ಆಸೆ ಪಟ್ಟಿರೋ ಹಾಗೆ ಎಲ್ಲರೂ ಸೇರಿ ಆ ಮನೆಗೆ ಹೋಗೋಣ. ಮನೆಗೆ ಬೇಡ ಅತ್ತೆ, ಹಾಸ್ಪಿಟ್ಲಿಗೆ ಹೋಗೋಣ. ಆತನಿಗೆ ಜ್ವರ ಬಂದಿದ್ದೀನೋ ವಿಷಯ ಕೇಳಿ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ ಅತ್ತೆ. ಆತ್ಯ ನನ್ನ ಪ್ರಾಣ ಕಾಪಾಡೋದಕ್ಕೋಸ್ಕರ ಅವಳ ಪ್ರಾಣನ ಪಣ ಇಟ್ಲು ಒಂದು ಮಾತನ್ನ ಕೇಳಿ ನನಗೆ ನಿಂತನೆಲ್ಲನೇ ಕುಸ್ತೋದಾಗ ಆಗೋಯ್ತು ಅತ್ತೆ. ನಾನು ನಿರಪರಾಧಿಯಾಗಿ ಹೊರಗೆ ಬಂದೆ ಅನ್ನೋದಕ್ಕಿಂತ ಆತ್ಯನ್ಗೆ ಹಾಗಾಯ್ತಲ್ಲ ಅನ್ನೋದನ್ನ ಕೇಳಿ ನನ್ನ ಎದೆ ನಡುಗ್ತಿದೆ ಅತ್ತೆ. ಬೇಜಾರು ಮಾಡ್ಕೋಬೇಡಮ್ಮ, ಆದ್ಯನ್ ಪ್ರಾಣಕ್ಕೇನೂ ತೊಂದರೆನೇ ಇಲ್ಲ. ಆದ್ಯ ಬಗ್ಗೆ ಮುಂಚೆನೇ ನಿಂಗೆ ಹೇಳಿದ್ರೆ ನೀನು ಸಹಿಸ್ಕೊಳ್ಳಲ್ಲ ಅಂತ ನಾನು ಅದನ್ನ ಹೇಳಲಿಲ್ಲ ಅಮ್ಮ. ಏನಂದ್ರೆ ನಾನು ಆದ್ಯನ ನೋಡಬೇಕು, ನನ್ನ ಅವಳ ಹತ್ರ ಕರ್ಕೊಂಡು ಹೋಗಿ. ಶೌರ್ಯ ಸರ್, ಬನ್ನಿ ಅಮ್ಮ. ಶಿವರಾಜು, ನೀವೆಲ್ಲರೂ ಮನೆಗೆ ಹೋಗಿ, ನಾವು 4 ಜನ ಹಾಸ್ಪಿಟ್ಲ್ಗೆ ಹೋಗಿ ಆದ್ಯನ್ ಕರ್ಕೊಂಡು ಮನೆಗೆ ಬರ್ತೀವಿ. ಸರಿ ಅಣ್ಣ. ನಡೀರಿ. ಸರ್, ನಿಮಗೆ ಫೋನ್ ಬಂದಿದೆ. ನನಗ ಯಾರು ಮಾಡಿದ್ದು ಗೊತ್ತಿಲ್ಲ ಸರ್. ಫೋನಲ್ಲಿ ರಿಸೆಪ್ಷನ್ ಅಲ್ಲಿ ಇದೆ ಸರ್. ಹಲೋ ಸೀನು ಮಾವ, ಆದ್ಯ ಈಗ ಹೇಗಿದ್ದಾಳೆ? ರಾಜಿ, ನೀನಾ? ಪ್ರಜ್ಞೆ ಬಂದಿದ್ಯಾ? ಬಂದಿಲ್ಲ ರಾಜಿ. ಅಂದ್ಹಾಗೆ ಅಲ್ಲಿ ಅತ್ತೆ ಹೇಗಿದ್ದಾರೆ? ಏನಾಯ್ತು ರಾಜಿ? ಅಮ್ಮ ನಿರ್ದೋಷಿಯಾಗಿ ಹೊರಗೆ ಬಂದಾಯ್ತು ಮಾವ. ನಾನಿವಾಗ ಅಮ್ಮನ್ ಕರ್ಕೊಂಡು ಆದ್ಯ ನೋಡೋದಕ್ಕೆ ಹೊರಟಿದ್ದೀನಿ. ಹೌದಾ? ಅತ್ತೆ ಈಗ ನಿರ್ದೋಷಿ ಅಂತ ಪ್ರೂವ್ ಆಯ್ತಾ? ಹೇಗೆ ರಾಜಿ? ಅದು ಮಾವ, ಆ ಗಲಾಟೆನಲ್ಲಿ ವಿಡಿಯೋ ಸೇಫ್ಟಿಗೋಸ್ಕರ ನನ್ನ ಫೋನ್ಗೂ ಕೂಡ ಕಳಿಸ್ಕೊಂಡಿದ್ದೆ. ಆದ್ರೆ ಆದ್ಯಾಗ ಹೀಗಾಯಿತು ಅಂತ ಆ ಗಲಾಟೆಲಿ ನಾನು ಅದನ್ನ ಮರ್ತೋದೆ ಮಾವ. ಅದೇ ವಿಡಿಯೋನ ಆ ಟೈಮಲ್ಲಿ ನಾನು ಜಡ್ಜಿಗೆ ತೋರಿಸ್ಬಿಟ್ಟು ಆ ಪ್ರಭಾಸ್ನ ಒಳಗಡೆಗೆ ಹಾಕ್ಸಿ ಅಮ್ಮನ ಹೊರಗೆ ಕರ್ಕೊಂಡು ಬಂದೆ ಮಾವ. ಸರಿ, 1 ನಿಮಿಷ ಅತ್ತೆಗೆ ಫೋನ್ ಕೊಡು. ಹಾ. ಸೀನು, ಅತ್ತೆ ನೀವು ಬಿಡುಗಡೆ ಆದ್ರಲ್ಲ ಅತ್ತೆ. ಈ ಟೈಮಲ್ಲಿ ನಾನು ಆದ್ಯ ಅಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹೌದು ಕಣೋ ಸೀನು, ಈಗ ನಾನು ನಿರಪರಾಧಿಯಾಗಿ ಹೊರಗೆ ಬಂದೆ ಅನ್ನೋ ವಿಷಯಕ್ಕಿಂತ ನನ್ನಿಂದ ಆದ್ಯನಿಗೆ ಹೀಗಾಗೋಯ್ತಲ್ಲ ಅನ್ನೋದೇ ನನಗೆ ತುಂಬಾ ನೋವಾಗ್ತಿದೆ ಕಣೋ. ಬರ್ತಿದ್ದೀವಿ ಕಣೋ ಸೀನು, ನಾವು ಕಾರಲ್ಲಿ ಬರ್ತಾ ಇದ್ದೀವಿ. ನಾನು, ನಿಮ್ಮ ಮಾವ, ರಾಜಿ, ಶೌರ್ಯ ಎಲ್ಲರೂ ಬರ್ತಿದ್ದೀವಿ. ಲೋ ಸೀನು, ಒಂದ್ ವೇಳೆ ಆದ್ಯನ್ಗೇನಾದ್ರು ಪ್ರಜ್ಞೆ ಬಂದ್ರೆ ತಕ್ಷಣ ನಮಗ್ ತಿಳಿಸೋ. ಸರಿ ಅತ್ತೆ, ಹೇಳ್ತೀನಿ. ಸರಿಪ್ಪ. ಆದ್ಯ, ನೀನ್ ಕಣ್ ಬಿಡೋಷ್ಟ್ರಲ್ಲಿ ಅತ್ತೆ ನಿರ್ದೋಷಿ ಅಂತ ಪ್ರೂವ್ ಆಗಿ ನಿನ್ ಮುಂದೆ ಇರಬೇಕು ಅಂತ ನೀನ್ ಇಷ್ಟು ಚೆನ್ನಾಗಿ ಆಸೆ ಪಟ್ಟಿದ್ದಲ್ಲ, ಆ ನಿನ್ನ ಆಸೆ ನೆರವೇರಿದೆ ಆದ್ಯ.
ಅತ್ತೆಗೆ ಬಿಡುಗಡೆ ಆಗಿದ ತಕ್ಷಣ ನೇರವಾಗಿ ನಿನ್ನ ಹತ್ರನೇ ಬರ್ತಿದ್ದಾರೆ ಆದ್ಯ. ಆದ್ಯ, ಕೇಳಿಸ್ಕೊಂಡ್ಯಾ ಆದ್ಯ? ಕೇಳಿಸ್ಕೊಂಡ್ಯಾ? ಏನಂದೆ? ದೊಡ್ಡಮ್ಮ ನಿರ್ದೋಷಿಯಾಗಿ ಹೊರಗಡೆ ಬಂದ್ರ? ಹಾ ಹಾ, ನಿಜನೇ ಹೇಳ್ತಿದ್ಯಾ? ನಿನ್ಮೇಲೆ ಆಣ ಆದ್ಯ, ನಿಜವಾಗ್ಲು. ನೀವು ಮಾಡಿದ ವಿಡಿಯೋ ಇಂದಾನೆ ಅತ್ತೆ ನಿರ್ದೋಷಿ ಅಂತ ಪ್ರೂವ್ ಆಗಿದ್ದು. ರಾಜಲಕ್ಷ್ಮಿ ನನಗೆ ಫೋನ್ ಮಾಡಿ ಹೇಳಿದ್ಲು, ಅತ್ತೆ ಕೂಡ ನನ್ನ ಜೊತೆ ಮಾತಾಡಿದ್ರು. ನಾನು ಮಾವ ಇಬ್ರು ಆ ಆದ್ಯನ ಹತ್ರ ಬರ್ತಿದೀವಿ ಅಂತ ಹೇಳಿದ್ರು. ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಒಂದಾಗಿ ಇಬ್ರು ನನ್ನ ನೋಡಕ್ ಬರ್ತಿದಾರ? ಹೌದಾದ್ಯ, ಇಷ್ಟು ದಿನದಿಂದ ನೀನು ಅತ್ತೆ ಮಾವನ ಒಂದು ಮಾಡಬೇಕು ಅನ್ನೋ ನಿನ್ನ ಆಸೆ ನೆರವೇರ್ತು. ಅತ್ತೆ ನಿರ್ದೋಷಿ ಅಂತ ಪ್ರೂವ್ ಮಾಡಿ ಹೊರಗೆ ಕರ್ಕೊಂಡು ಬರ್ತೀನಿ ಅನ್ನೋ ನಿನ್ನ ಆಸೆ ನೆರವೇರ್ತು ಆದ್ಯ, ನೆರವೇರ್ತು. ಆದ್ಯ, ಆದ್ಯ, ಏನ್ ಮಾಡ್ತಿದ್ಯಾ? ಆದ್ಯ, 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 ಏನ್ ಮಾಡ್ತಿದ್ಯಾ? ಆದ್ಯ, 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 ಏನ್ ಮಾಡ್ತಿದ್ಯಾ? ನೀನ್ ಮಾಡಿರೋ ಕೆಲಸ ಮರ್ತ್ಬಿಟ್ಯಾ? ಆದ್ಯ, ಆದ್ಯ, ಒಂದ್ ನಿಮಿಷ ನನ್ನ ಮಾತು ಕೇಳು ಆದ್ಯ, ಪ್ಲೀಸ್ ಆದ್ಯ, ಏನಾಯ್ತು ಆದ್ಯ? ಸಾಕು. ದೊಡ್ಡಪ್ಪ ದೊಡ್ಡಮ್ಮ ಒಂದಾಗಿದ್ದಾರೆ. ದೊಡ್ಡಮ್ಮ ನಿರ್ದೋಷಿಯಾಗಿ ಹೊರಗೆ ಬಂದಿದ್ದಾರೆ. ದೊಡ್ಡಮ್ಮ ಹೊರಗೆ ಬಂದ್ಮೇಲೆ ಒಂದು ಕ್ಷಣನೂ ಇಲ್ಲಿರಲ್ಲ ಅಂತ ಹೇಳಿದ್ನಲ್ಲ. ಆದ್ಯ, ಆದ್ಯ, ನನ್ನ ಮಾತು ಕೇಳು ಆದ್ಯ, 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 ಪ್ಲೀಸ್ ಆದ್ಯ, ಪ್ಲೀಸ್ ಆದ್ಯ, ನೀನ್ ಎಲ್ಲೂ ಹೋಗೋ ಹಾಗಿಲ್ಲ. ನೀನ್ ಹೊರಟೋದ್ರೆ ನನ್ ಕತೆ ಏನು ಆದ್ಯ? ನನ್ ಪರಿಸ್ಥಿತಿ ಅರ್ಥ ಆಗ್ತಿಲ್ವಾ? ಎಲ್ಲರ ಬಗ್ಗೆ ಯೋಚನೆ ಮಾಡೋ ನೀನು ನನ್ ಬಗ್ಗೆ ಯೋಚನೆ ಮಾಡಲ್ವಾ? ಪ್ಲೀಸ್ ಆದ್ಯ. ಯೋಚನೆ ಮಾಡ್ಬೇಕಾ? ನಿನ್ ಬಗ್ಗೆ ಯೋಚನೆ ಮಾಡ್ಬೇಕಾ? ನಮ್ ತಂದೆನ ನೀರಕ್ಕೆ ತಳ್ಳಿ ಸಾಯಿಸೋ ಮೊದ್ಲು ನನ್ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಬಲವಂತವಾಗಿ ನನ್ ಕುತ್ತಿಗೆಗೆ ತಾಳಿ ಕೊಟ್ಟೋ ಮುಂಚೆ ನನ್ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಆದ್ಯ, ಆದ್ಯ, ನಾನ್ ನಿದ್ದೆ ಮಾಡುವಾಗ ಮುತ್ತು ಕೊಡೋಕ್ಕೋ ಮುಂಚೆ ನನ್ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಆದ್ಯ, ಪ್ಲೀಸ್ ಆದ್ಯ, ನೀನ್ ನಿನ್ನೆವರೆಗೂ ನೋವು ಕೊಟ್ಟು ನನ್ನ ಮನಸ್ಸನ್ನ ಛಿದ್ರ ಛಿದ್ರ ಮಾಡಿದೆ. ನಿನ್ನ ಬಗ್ಗೆ ಒಂದು ಕ್ಷಣ ಕೂಡ ನಾನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋದು ಇಲ್ಲ. ಆದ್ಯ, ಆದ್ಯ, ಹೊರಡ್ತಿದ್ದೀನಿ. ಆದ್ಯ, ಆದ್ಯ, ಹಾಗಲ್ಲ ಆದ್ಯ. ಹಾಗೆ ಹೇಳ್ಬೇಡ ಆದ್ಯ, ಎಲ್ಲಿಗೂ ಹೋಗ್ಬೇಡ. ಪ್ಲೀಸ್ ಆದ್ಯ, ಪ್ಲೀಸ್. ನನ್ನ ಬಿಡದೆ ಹೋದ್ರೆ, ನನಗೆ ನೋವು ಕೊಡ್ತಾ ನನ್ನ ಹಿಂದೆ ಬಂದ್ರೆ, ನನ್ನ ಮೇಲೆ ಆಣೆ